ಉಗ್ರ ಮಂಜುಗೆ ಮೋಸ ಮಾಡಿದ ಭವ್ಯ ಗೌಡ ಇದೀಗ ಉಗ್ರ ಮಂಜುನ ತಿರಸ್ಕರಿಸಿ ತ್ರಿವಿಕ್ರಮ್ನ ಕೈ ಹಿಡಿದಿದ್ದು ನಿಜಕ್ಕೂ ಬೇಸರ ತರಿಸಿದೆ ಅಂತಾನೆ ಹೇಳ್ಬೋದು. ಬನ್ನಿ ಈ ವಿಡಿಯೋವನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಕ್ಯಾಪ್ಟನ್ ತ್ರಿವಿಕ್ರಮ್ ಅವರನ್ನು ಇದೀಗ ಬಿಗ್ ಬಾಸ್ ಅವರೊಂದಿಗೆ ಇದೀಗ ಮಾತುಕತೆ ಸ್ಟಾರ್ಟ್ ಆಗಿದ್ದು ನಿಜ ವೀಕ್ಷಕರ. ಬಿಗ್ ಬಾಸ್ ಅನೌನ್ಸ್ಮೆಂಟ್ ಏನಪ್ಪಾ ಅಂದರೆ, ಜೋಡಿ ಟಾಸ್ಕ್ ಆಟ ನಡೀತಾ ಇತ್ತು. ಈ ಒಂದು ಜೋಡಿ ಟಾಸ್ಕ್ ಆಟದಲ್ಲಿ ತ್ರಿವಿಕ್ರಮ್ನನ್ನು ಎಲ್ಲರೂ ಕೂಡ ಯಾರ ಜೋಡಿ ಚೆನ್ನಾಗಿಲ್ಲ ಅಂತ ಜೋಡಿಗಳನ್ನು ತಿರಸ್ಕರಿಸಿ ಕ್ಯಾಪ್ಟನ್ ತ್ರಿವಿಕ್ರಮ್ನನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಸೊ 3 ಜನ ಸ್ಪರ್ಧಿಗಳು ಅವರವರ ವೈಯಕ್ತಿಕ ವಿಚಾರಕ್ಕೆ ಅವರವರ ಸ್ವಾರ್ಥಕ್ಕೆ ತನ್ನ ಜೋಡಿ ಇದ್ದಂಥ ಜೋಡಿಗಳನ್ನು ತಿರಸ್ಕರಿಸಿ ತ್ರಿವಿಕ್ರಮ್ನನ್ನು ಆಯ್ಕೆ ಮಾಡಿ ಕೆಲವೊಂದು ಕ್ಲಾರಿಟಿಗಳನ್ನು ಕೊಡಬೇಕಿತ್ತು. ಆದರೆ ಬಿಗ್ ಬಾಸ್ ಕೊಟ್ಟ ಒಂದು ನಿಯಮ ಅನೌನ್ಸ್ಮೆಂಟ್ಗೆ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಒಂದು ಭವ್ಯ ಗೌಡ ಅವರನ್ನು ಆಯ್ಕೆ ಮಾಡಿಕೊಂಡು ಭವ್ಯ ಗೌಡ ಹಾಗೂ ಉಗ್ರ ಮಂಜು ಅವರ ಜೋಡಿಗೆ ಬ್ರೇಕ್ ಬಿದ್ದಿದ್ದು ಉಗ್ರ ಮಂಜು ಅವರು ಆಟದಿಂದ ಹೊರಗುಳಿದಿದ್ದಾರೆ. ಇದು ನಿಜವಾದ ಬೇಸರ ತರಿಸಿದೆ ಅಂತಲೇ ಹೇಳ್ಬೋದು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಉಗ್ರ ಮಂಜು ಅವರನ್ನು ಬಿಟ್ಟು ತ್ರಿವಿಕ್ರಮ್ನ ಕೈ ಹಿಡಿದಿದ್ದು ಎಷ್ಟು ಸರಿ ಎನ್ನುವುದು ಅಭಿಮಾನಿಗಳು ಪ್ರಶ್ನೆ ಹಾಕ್ತಾ ಇದ್ದಾರೆ. ಈಗ ತ್ರಿವಿಕ್ರಮ್ ಭವ್ಯ ಗೌಡಗೆ ಅನೇಕರು ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಹಾಕಿ ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರು ಇದೀಗ ಭವ್ಯ ಗೌಡ ಅವರನ್ನ ಸೆಲೆಕ್ಟ್ ಮಾಡಿಕೊಂಡು ಭವ್ಯ ಗೌಡ ಅವರು ಉಗ್ರ ಮಂಜು ಅವರನ್ನು ಕೈ ಬಿಟ್ಟಿದ್ದು ನಿಜಕ್ಕೂ ಬೇಸರ ತರಿಸಿದೆ ಅಂತ ಇದೀಗ ಸ್ವತಃ ಉಗ್ರ ಮಂಜು ಅವರೇ ಹೇಳಿಕೊಂಡಿದ್ದಾರೆ. ಇದೀಗ ಉಗ್ರ ಮಂಜು ಅವರು ಒಬ್ಬಂಟಿಯಾಗಿರುವುದರಿಂದ ಅವರೇ ಈಗ ಕ್ಯಾಪ್ಟನ್ ಸ್ಥಾನವನ್ನು ತುಂಬಿ ಇದೀಗ ಕ್ಯಾಪ್ಟನ್ ತ್ರಿವಿಕ್ರಮ್ ಜಾಗದಲ್ಲಿ ಉಗ್ರ ಮಂಜು ಅವರು ನಡೆಸಿಕೊಡುವಂಥ ಎಲ್ಲ ಟಾಸ್ಕ್ಗಳನ್ನು ಉಗ್ರ ಮಂಜು ಅವರೇ ನಡೆಸ್ಕೊಡ್ಬೇಕಾಗುತ್ತದೆ. ಆದರೆ ಇದರ ಬಗ್ಗೆ ನಿಜಕ್ಕೂ ನಿಮಗೆ ಕೂಡ ಅನಿಸ್ಕೋಬೇಕು. ಜೋಡಿ ಟಾಸ್ಕ್ನಲ್ಲಿ ಭವ್ಯ ಗೌಡ ಉಗ್ರ ಮಂಜು ಅವರನ್ನು ಕೈ ಬಿಟ್ಟಿದ್ದು ಸರಿನಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.